भगवन्तौ पुनः पुनः ईश्वरो गुरुरात्मेति मूर्तिभेदविभागिने व्योमवद्व्याप्तदेहाय दक्षिणामूर्तये नमः। दक्षिणामूर्तये नमः। ॐ आप्यायन्तु ममाङ्गानि वाक्प्राणश्चक्षुः श्रोत्रमथो बलमिन्द्रियाणि च सर्वाणि सर्वं ब्रह्मोपनिषदं माहं ब्रह्म निराकुर्यां मा ब्रह्म निराकरोदनिराकरणमस्त्वनिराकरणं मे अस्तु। तदात्मनि निरतेय उपनिषत्सु धर्मास्ते मयि सन्तु ते मयि सन्तु। ओम शांति शांति शांति। हरि ओम. ಉಪನಿಷತ್ತಿನ ಸಾರದ ಕುರಿತಾದಂತಹ ಈ ಚಿಂತನೆಗೆ ಎಲ್ಲರಿಗೂ ಸ್ವಾಗತ. ಕೆಳಗಡೆ ಕಾಣುವಂತಹ ಚಿತ್ರಗಳನ್ನೆಲ್ಲ ಬಂದ್ ಮಾಡ್ರಿ. ಕೆಳಗಡೆಗೆ ತೋರಿಸ್ತಕ್ಕಂತಹ ಎಲ್ಲ ಚಿತ್ರಗಳನ್ನೆಲ್ಲ ಬಂದ್ ಮಾಡ್ರಿ. ಎಲ್ಲರೂ ವಿಡಿಯೋಗಳನ್ನ ಬಂದ್ ಮಾಡ್ಲಿಕ್ಕೆ ಹೇಳ್ತಾ ಇದ್ದೀರಾ ಗುರುಗಳೇ? ತಮ್ಮ ಮುಖಗಳ ಕಾಣ್ತಾ ಇರೋ ವಿಡಿಯೋಗಳನ್ನ. ಹಾ, ಸರಿ ಆಯ್ತು. ಹಿಂದಿನ ಸರಣಿಯಲ್ಲಿ ನಾವು ಈಶಾವಾಸ್ಯ ಉಪನಿಷತ್ತಿನ ಚಿಂತನೆಯನ್ನ ಮಾಡ್ತಾ ಇದ್ದೆವು. ಯಥಾಶಕ್ತಿ ಯಥಾಮತಿ ಅದನ್ನು ಮುಗಿಸಿದ್ದೇವೆ. ಯಾಕಂದ್ರೆ ಉಪನಿಷತ್ತಿನ ವಿಚಾರ ತುಂಬಾ ಆಳವಾದಂಥದ್ದು. ಅದಕ್ಕೆ ಸಾಕಷ್ಟು ಸಮಯದ ಅವಕಾಶ ಬೇಕಾಗ್ತದೆ. ಆದ್ರೂ ತಾತ್ಪರ್ಯ ಅಥವಾ ಸಾರದ ದೃಷ್ಟಿಯಿಂದ ನಾವು ಒಂದು ಚಿಂತನೆಯನ್ನ ಮಾಡಿದ್ದೆವು. ಇವತ್ತಿನ ದಿನ ಸಾಮವೇದದ ಉಪನಿಷತ್ತಾಗಿರತಕ್ಕಂತಹ ಕೇನೋಪನಿಷತ್ತಿನ ಚಿಂತನೆಯನ್ನ ಮಾಡೋಣ. ಶಂಕರ ಭಗವತ್ಪಾದರು ಸಾಮವೇದದ 2 ಉಪನಿಷತ್ತುಗಳಿಗೆ ಭಾಷ್ಯವನ್ನು ಬರೆದಿದ್ದಾರೆ. ಒಂದು ಛಾಂದೋಗ್ಯೋಪನಿಷತ್ತು, ಇನ್ನೊಂದು ಕೇನೋಪನಿಷತ್ತು ಅಂತ. ಎರಡೂ ಕೂಡ ಸಾಮವೇದದ ಶಾಖೆಗೆ ಸೇರಿದ ಉಪನಿಷತ್ತುಗಳಾಗಿವೆ. ಛಾಂದೋಗ್ಯೋಪನಿಷತ್ತು ತುಂಬಾ ವಿಶಾಲಕಾಯವಾದದ್ದು. ಅಂದ್ರೆ ಬೃಹದಾರಣ್ಯಕ ಮತ್ತು ಛಾಂದೋಗ್ಯ ಇದೆರಡು ಉಪನಿಷತ್ತು ಬಹಳ ದೊಡ್ಡ ಗಾತ್ರದ್ದು. ಅದನ್ನ ಅಧ್ಯಯನ ಮಾಡಲಿಕ್ಕೆ ಸಾಕಷ್ಟು ಸಮಯ ಬೇಕಾಗತ್ತೆ. ಅದರಲ್ಲಿ ಅನೇಕ ಉಪಾಸನೆಗಳು, ಬ್ರಹ್ಮವಿದ್ಯೆಯ ವಿಚಾರಗಳು, ಅನೇಕ ಸಂಗತಿಗಳು ಬರುತ್ತೆ. ಆದ್ರೆ ಈ ಕೇನೋಪನಿಷತ್ತು ಸಣ್ಣದಾದ ಉಪನಿಷತ್ತು, ಪುಟ್ಟ ಉಪನಿಷತ್ತು. 35 ಮಂತ್ರಗಳಿದೆ, 4 ಖಂಡಗಳಿದೆ. ಸಣ್ಣದಾಗಿದೆ ಅಂತ ಯೋಚನೆ ಮಾಡಿ ತುಂಬಾ ಸರಳವಾಗಿದೆ ಅಂತ ಯೋಚನೆ ಮಾಡೋದು ಬೇಡ. ನಮ್ ಕಡೆ ಎಲ್ಲ ಈ ಸಣ್ಣ ಮೆಣಸಿನಕಾಯಿ ಅಂತ ಬರ್ತದೆ. ಆ ಸಣ್ಣ ಮೆಣಸಿನಕಾಯಿ ನೋಡ್ಲಿಕ್ಕೆ ಚಿಕ್ಕದಾಗಿದೆ, ಅದರಲ್ಲಿ ಏನು ಖಾರ ಇಲ್ಲ ಅಂತ ಬಾಯಿಗೆ ಇಟ್ಟುಕೊಂಡ್ರೆ ಎಲ್ಲಾ ಹೋಲಲ್ಲೂ ನೀರು ಬರ್ತದೆ. ಅಂದ್ರೆ ಅಷ್ಟು ಸ್ಟ್ರಾಂಗು ಅಂತ. ಹಂಗೆ ಈ ಕೇನೋಪನಿಷತ್ತು ಮಂತ್ರಗಳ ದೃಷ್ಟಿಯಿಂದ ಸಣ್ಣದಾಗಿದ್ರು ಚಿಂತನೆಯ ದೃಷ್ಟಿಯಿಂದ ತುಂಬಾ ಆಳವಾದಂತಹ ಚಿಂತನೆಯನ್ನು ಮಾಡತಕ್ಕಂಥ ಉಪನಿಷತ್ತಾಗಿದೆ. ಇನ್ನು ಹಿಂದಿನ ತರಗತಿಯಲ್ಲಿ ಹೇಳಿದ ಹಾಗೆ ಪ್ರತಿಯೊಂದು ಉಪನಿಷತ್ತಿಗೂ ಒಂದು ಶಾಂತಿ ಮಂತ್ರ ಅಂತ ಇರ್ತದೆ. ನಾವು ಶುಕ್ಲ ಯಜುರ್ವೇದದ ಈಶಾವಾಸ್ಯ ಉಪನಿಷತ್ತಿಗೆ ಪೂರ್ಣಮದಃ ಪೂರ್ಣಮಿದಂ ಎಂಬ ಶಾಂತಿ ಮಂತ್ರವನ್ನ ನೋಡಿದ್ದೆವು. ಛಾಂದೋಗ್ಯ ಹಾಗೂ ಕೇನೋಪನಿಷತ್ತು ಎರಡೂ ಸಾಮವೇದ ಶಾಖೆಗೆ ಸೇರಿದ ಉಪನಿಷತ್ತಾದ್ರಿಂದ ಇದಕ್ಕೆ ಆಪ್ಯಾಯಂತು ಮಮಾಂಗಾನಿ ಎನ್ನುವ ಒಂದು ಶಾಂತಿ ಮಂತ್ರ ಇದೆ. ತುಂಬಾ ಸುಂದರವಾದಂತಹ ಶಾಂತಿ ಮಂತ್ರ. ಒಬ್ಬ ಸಾಧಕನಾದವನು ನಿತ್ಯವೂ ಭಗವಂತನಲ್ಲಿ ಏನನ್ನು ಪ್ರಾರ್ಥಿಸಿಕೊಳ್ಳಬೇಕು ಎನ್ನುವುದನ್ನು ತಿಳಿಸಿಕೊಡುತ್ತೆ. ನಾವು ದೇವರ ಮುಂದೆ ಹೋಗಿ ಪ್ರಾರ್ಥನೆ ಮಾಡ್ತೇವೆ. ನಮ್ದು 2 ಲಿಸ್ಟ್. ಒಂದು ಕಂಪ್ಲೇಂಟ್ ಲಿಸ್ಟ್, ಇಲ್ಲ ಡಿಮಾಂಡ್ ಲಿಸ್ಟ್. ದೇವ್ರೆ ಅದನ್ನ ಕೊಡು, ಇದನ್ನ ಕೊಡು, ಮತ್ತೊಂದು ಕೊಡು, ಮಗದೊಂದು ಕೊಡು ಅಂತ ಹೇಳೋದು. ಇಲ್ಲ ನನ್ನ ಜೀವನ ಹೀಗೆ ಯಾಕೆ ಇಟ್ಟಿದ್ಯಾ, ಪಕ್ಕದ ಮನೆಯವರನ್ನು ಚೆನ್ನಾಗಿ ಇಟ್ಟಿದ್ಯಾ, ನನ್ನನ್ನು ಹೀಗೆ ಯಾಕೆ ಇಟ್ಟಿದ್ಯಾ ಅಂತ ಕಂಪ್ಲೇಂಟ್ ಮಾಡೋದು.
ಇದೆರಡೇ ನಮ್ದು ಪ್ರಾರ್ಥನೆ. ಅದು ಋಷಿಗಳು ಹೇಗೆ ಪ್ರಾರ್ಥನೆ ಮಾಡ್ತಾ ಇದ್ರು, ಪ್ರಾರ್ಥನೆ ಮಾಡ್ಲಿಕ್ಕೂ ಬುದ್ಧಿ ಬೇಕು ಅಂತ. ದೇವ್ರ ಹತ್ರ ಏನ್ ಕೇಳ್ಕೊಳ್ಬೇಕು ಏನ್ ಕೇಳ್ಕೊಳ್ಬಾರ್ದು ಅನ್ನೋದು ಕೂಡ ಹಿರಿಯರಿಂದ ತಿಳ್ಕೊಳ್ಬೇಕು ನಾವು. ಯಾಕಂದ್ರೆ ಆ ಋಷಿಗಳು ಯಾವಾಗ್ಲೂ ತಮ್ಮ ಶ್ರೇಯಸ್ಸನ್ನ ಕುರಿತು ಚಿಂತನೆ ಮಾಡ್ತಕ್ಕಂಥವ್ರು. ಮನುಷ್ಯನ ಶ್ರೇಯಸ್ಸು ಹೇಗಾದೀತು ಎಂಬುದೊಂದೇ ಅವರ ಪ್ರಾರ್ಥನೆ, ಅವರ ಚಿಂತನೆ. ಆ ದೃಷ್ಟಿಯಿಂದ ಅವರು ಮಾಡಿರತಕ್ಕಂಥ ಈ ಪ್ರಾರ್ಥನೆ ನಮ್ಗೊಂದು ಹೊಸ ಹೊಳಹನ್ನ ಕೊಡ್ತದೆ. ಆಪ್ಯಾಯಂತು ಮಮಾಂಗಾನಿ ಅಂತಕ್ಕಂಥ ಮಂತ್ರ, ಇದು ಸಾಮವೇದದ್ದು. ಇದರಲ್ಲಿ ಪ್ರಮುಖವಾಗಿ 4 ಪ್ರಾರ್ಥನೆಯನ್ನ ಮಾಡಿದ್ದಾರೆ ಋಷಿಗಳು. ಮೊದಲನೇದು, ಹೇ ದೇವರೇ, ನನ್ನ ಅಂಗಾಂಗಗಳನ್ನ, ನನ್ನ ಇಂದ್ರಿಯಗಳನ್ನ ಪುಷ್ಟಿಗೊಳಿಸು. ನನ್ನ ಅಂಗಾಂಗಗಳನ್ನ, ಪಂಚ ಕರ್ಮೇಂದ್ರಿಯ, ಪಂಚ ಜ್ಞಾನೇಂದ್ರಿಯಗಳನ್ನ, ಪ್ರಾಣವನ್ನ, ಬಲವನ್ನ ಪುಷ್ಟಿಗೊಳಿಸು ಎನ್ನುವುದು ಮೊದಲನೇ ಪ್ರಾರ್ಥನೆ. ಆಪ್ಯಾಯಂತು ಅಂದ್ರೆ ಪುಷ್ಟಿಗೊಳಿಸು, ಬಲಗೊಳಿಸು, ಶಕ್ತಿ ನೀಡು. ಮಮ ಅಂಗಾನಿ, ನನ್ನ ಅಂಗಗಳನ್ನ, ಅಂಗಗಳಿಗೆ ಏನ್ ಹೇಳ್ತೇವೆ, ಲಿಂಬ್ಸ್, ಕೈ, ಕಾಲು, ತಲೆ, ಹೊಟ್ಟೆ, ಎದೆ, ಕಣ್ಣು, ಎಲ್ಲ ದೇಹದ ಅಂಗಾಂಗಗಳಂತ ನಾವೇನ್ ಕರಿತೇವೆ, ಅದನ್ನು ಬಲಗೊಳಿಸು, ಆರೋಗ್ಯಯುತವಾಗಿಡು. ವಾಕ್ ಪ್ರಾಣಶ್ಚಕ್ಷು ಶ್ರೋತ್ರಂ, ವಾಕ್ ಅಂದ್ರೆ ವಾಗೀಂದ್ರಿಯ, ಪ್ರಾಣ ಅಂದ್ರೆ ಪಂಚ ಪ್ರಾಣಗಳು, ವಾಕ್ ಪ್ರಾಣಶ್ಚಕ್ಷು ಅಂದ್ರೆ ಕಣ್ಣು, ಶ್ರೋತ್ರ ಅಂದ್ರೆ ಕಿವಿ, ವಾಕ್ ಪ್ರಾಣಶ್ಚಕ್ಷು ಶ್ರೋತ್ರಂ, ಬಲಂ ಅಂದ್ರೆ ಶಕ್ತಿ, ಇಂದ್ರಿಯಾಣಿಚ ಸರ್ವಾಣಿ, ಎಲ್ಲ ಇಂದ್ರಿಯಗಳು ಅಂತ ಕೊನೆಗೆ ಹೇಳಿದ್ರು. ದೃಷ್ಟಾಂತವಾಗಿ ಒಂದು 4 ಇಂದ್ರಿಯಗಳನ್ನು ತೆಗೆದುಕೊಂಡು ಮತ್ತೆ ಎಲ್ಲ ಇಂದ್ರಿಯಗಳನ್ನು ಕೂಡ ಪುಷ್ಟಿಗೊಳಿಸು ಅಂತ ಹೇಳಿದ್ರು. ಸ್ವಸ್ಥವಾದ ದೇಹ, ಸ್ವಸ್ಥವಾದ ಇಂದ್ರಿಯ, ಸ್ವಸ್ಥವಾದ ಪ್ರಾಣ ಕೊಡು. ಇದು ಬಹಳ ಮುಖ್ಯವಾದ ಪ್ರಾರ್ಥನೆ. ಒಬ್ಬ ಅಧ್ಯಾತ್ಮ ಸಾಧಕನಾದವನು ತನ್ನ ದೇಹದ ಆರೋಗ್ಯವನ್ನ ಕಡೆಗಣಿಸಿ ಸಾಧನೆಯನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ DVಜಿಯವರು ಒಂದು ಮಾತನ್ನು ಹೇಳ್ತಾರೆ, ಕಲ್ಮಷದ ವಲ್ಮೀಕ ಎಂದೊಡಲ ಜರೆಯದಿರು, ಬ್ರಹ್ಮಪುರಿಯಂದನು ಒಗೆದಿಹರು ಋಷಿಗಳು, ಹಮ್ಮುಳ್ಳ ಹಯವ ಕಾಪಿಟ್ಟು ಕಡಿವಣ ತೊಡಿಸೆ, ನಮ್ಮ ಗುರಿಗೈದಿಪುದು ಮಂಕುತಿಮ್ಮ ಅಂತ ಹೇಳಿದ್ದಾರೆ. ಶರೀರಕ್ಕೆ ಕಲ್ಮಷದ ವಲ್ಮೀಕ ಅಂತ ಜರೆಯದಿರು. ಇದು ಹೊಲಸು ತುಂಬಿರತಕ್ಕಂಥ ಚೀಲ, ಹೊಲಸು ತುಂಬಿರತಕ್ಕಂಥ ಒಂದು ವಲ್ಮೀಕ ಅಂದ್ರೆ ಹುತ್ತ, ಮಣ್ಣಿನ ಗೂಡು, ಈ ರೀತಿಯಾಗಿ ಜರೆಯದಿರು. ಋಷಿಗಳ ಇದಕ್ಕೆ ಬ್ರಹ್ಮಪುರಿ ಎಂದು ಒಗೆದಿಹರು. ಉಪನಿಷತ್ತಲ್ಲಿ, ಗೀತೆಯಲ್ಲಿ ಏನಂತ ಕರೆದಿದ್ದಾರೆ, ಬ್ರಹ್ಮಪುರಿ, ನವದ್ವಾರೇ ಪುರೇ ದೇಹಿ ನೈವ ಕುರ್ವನ್ನಕಾರ ಎನ್ನಂತ ಗೀತೆಯಲ್ಲಿ ಹೇಳಿದ್ರೆ, ಕಠೋಪನಿಷತ್ತಲ್ಲಿ ಪುರಮೇಕಾದಶದ್ವಾರ ಮಜಸ್ರ ವಕ್ರಚೇತಸಃ ಅಂತ 11 ದ್ವಾರಗಳಿರತಕ್ಕಂಥ ಪುರ ಎಂಬುದಾಗಿ ಹೇಳಿದ್ದಾರೆ. ಗೀತೆಯಲ್ಲೂ 9 ದ್ವಾರಗಳುಳ್ಳ ಪುರ ಅಂತ ಕರೆದಿದ್ದಾರೆ. ಇನ್ನು ವೇದಗಳಲ್ಲಿಯೂ ಕೂಡ ಇದನ್ನು ಅಯೋಧ್ಯ ಪುರಿ ಎಂಬುದಾಗಿ ಕರೆದಿದ್ದಾರೆ. ಹೀಗೆ ಪುರ ಅಂತಕ್ಕಂಥ ಹೆಸರು ಶರೀರಕ್ಕಿದೆ. ಆದ್ರಿಂದ ಪುರುಷ ಅನ್ನೋ ಶಬ್ದಕ್ಕೂ ಅರ್ಥ ಏನು, ಪುರೀಶೇತೆ ಇತಿ ಪುರುಷ, ಪುರದಲ್ಲಿರುವವನು ಅಂತ. ಇದು ಯಾವ ಪುರ? ಬ್ರಹ್ಮಪುರಿ ಅಂತ ಕರೀತಾರೆ. ಎಷ್ಟು ಚಂದ ಶಬ್ದ. ಬ್ರಹ್ಮಪುರಿ ಅಂದ್ರೆ ಬ್ರಹ್ಮನು ವಾಸಿಸುವ ನಗರ ಇದು. ಯಾವುದು? ಶರೀರ. ಹಮ್ಮುಳ್ಳ ಹಯವ ಕಾಪಿಟ್ಟು ಕಡಿವಣ ತೊಡಿಸೆ, ಒಂದು ಚೆನ್ನಾಗಿ ಪಳಗಿಸಿದ ಕುದುರೆಯನ್ನ ಕಡಿವಣ ಹಾಕಿದ್ರೆ ನಮ್ಮ ಗುರಿಗೈದಿಪ್ಪೋದು, ನಮ್ಮ ಗುರಿ ಕರ್ಕೊಂಡು ಹೋಗುತ್ತೆ. ಆದ್ದರಿಂದ ಶರೀರ ಮಾಧ್ಯಂ ಖಲು ಧರ್ಮ ಸಾಧನಂ ಎಂಬುದಾಗಿ ಕಾಳಿದಾಸ ಉಕ್ತಿಯಂತೆ ಶರೀರದಿಂದಲೇ ಧರ್ಮ ಸಾಧನೆ ಆಗತ್ತೆ, ಶರೀರದಿಂದಲೇ ಬ್ರಹ್ಮ ಸಾಧನೆ ಆಗತ್ತೆ. ಆದ್ದರಿಂದ ಶರೀರವನ್ನ ಕಡೆಗಣಿಸಿಕೂಡುದು ಎಂಬುದು ಹಿರಿಯರ ಒಂದು ಮಾರ್ಗದರ್ಶನ. ಅದಕ್ಕೆ ದೇವರ ಹತ್ರ ಎರಡನ್ನು ಕೇಳ್ಕೊಳ್ಬೇಕು ಅಂತ ಹೇಳ್ತಾರೆ. ಆನೆ, ಆ ಅಂದ್ರೆ ಆರೋಗ್ಯ, ನೇ ಅಂದ್ರೆ ನೆಮ್ಮದಿ ಅಂತ. ಶರೀರದ ಆರೋಗ್ಯ, ಮನಸ್ಸಿನ ನೆಮ್ಮದಿ ಯಾವಾಗಲೂ ಕೇಳ್ಕೊಳ್ಬೇಕು ಅಂತ. ನಾವು ಅದನ್ನು ಬಿಟ್ಟು ಬೇರೆ ಎಲ್ಲ ಕೇಳ್ಕೊಳ್ತೇವೆ.
ಋಷಿಗಳು ಸ್ಪಷ್ಟವಾಗಿ ಹೇಳ್ತಿದ್ದಾರೆ, ನನ್ನ ಇಂದ್ರಿಯಗಳನ್ನ, ನನ್ನ ಅಂಗಾಂಗಗಳನ್ನ ಪುಷ್ಟಿಗೊಳಿಸು, ಬಲಯುತವಾಗಿ ಮಾಡು, ಆರೋಗ್ಯಯುತವಾಗಿ ಮಾಡು, ಸ್ವಸ್ಥವಾಗಿ ಮಾಡು ಅಂತ. ಸ್ವಸ್ಥವಾಗಿ ಮಾಡುವುದಂದ್ರೆ ನಮ್ಮ ಪ್ರಕಾರ ಏನು? ಎರಡು ಅರ್ಥದಲ್ಲಿ. ಕಣ್ಣು ಚೆನ್ನಾಗಿ ಕಾಣ್ತಾ ಇದ್ರೆ ಕಣ್ಣು ಸ್ವಸ್ಥ ಅಂತ, ಕಿವಿ ಸರಿ ಕೇಳ್ತಾ ಇದ್ರೆ ಕಿವಿ ಸ್ವಸ್ಥ ಇದೆ ಅಂತ. ಅದು ಒಂದು ರೀತಿ ಸ್ವಸ್ಥತೆ. ಇನ್ನೊಂದು ಅಸ್ವಸ್ಥತೆ ಬರ್ತದೆ ಕಣ್ಣಿಗೆ. ಯಾವುದು? ಕಾಣಬಾರದನ್ನ ಕಣ್ಣು ಕಂಡಾಗ ಅದು ಅಸ್ವಸ್ಥತೆ, ಕೇಳಬಾರದನ್ನ ಕಿವಿ ಕೇಳಿದಾಗ ಅದು ಅಸ್ವಸ್ಥತೆ, ತಿನ್ನಬಾರದನ್ನ ನಾಲಿಗೆ ತಿಂದಾಗ ಅದು ಅಸ್ವಸ್ಥತೆ. ನಾಲಿಗೆ ಎನ್ನುವಂಥ ಇಂದ್ರಿಯ ಅದು ಎರಡು ಕೆಲಸ ಮಾಡುತ್ತೆ. ಕರ್ಮೇಂದ್ರಿಯವೂ ಹೌದು, ಜ್ಞಾನೇಂದ್ರಿಯವೂ ಹೌದು. ಕರ್ಮೇಂದ್ರಿಯವಾಗಿ ಅದು ಮಾತನಾಡುತ್ತೆ, ವಾಗೀಂದ್ರಿಯ. ಜ್ಞಾನೇಂದ್ರಿಯವಾಗಿ ರುಚಿಯನ್ನು ನೋಡುತ್ತೆ. ಅದು ಅತೀವ ಉಕ್ತಿ ಅತೀವ ಭುಕ್ತಿ ಸದ್ಯ ಪ್ರಾಣಾಪಹಾರಿಣಿ ಅಂತ ಹೇಳ್ತಾರೆ. ಜಾಸ್ತಿ ತಿನ್ನೋದು, ಜಾಸ್ತಿ ಮಾತಾಡೋದು ಎರಡೂ ಪ್ರಾಣಕ್ಕೆ ಅಪಾಯ ಅಂತ. ಅದು ಅಸ್ವಸ್ಥತೆ ನಾಲಿಗೆಯಿಂದ. ಹಾಗೆ ಇಂದ್ರಿಯಗಳ ಅಸ್ವಸ್ಥತೆ ಅದರ ಕಾರ್ಯವೈಖರಿಯಿಂದಲೂ ಕೂಡ ಆಗ್ತದೆ. ಅದಕ್ಕೆ ಉಪನಿಷತ್ತು ಭದ್ರಂ ಕರ್ಣೇಭಿ ಶೃಣುಯಾಮ, ಒಳ್ಳೆಯದನ್ನು ಕೇಳೋಣವಾಗಿ, ಒಳ್ಳೆಯದನ್ನು ನೋಡೋಣವಾಗಲಿ ಅಂತ ಪ್ರಾರ್ಥನೆ ಮಾಡಿದ್ದಾರೆ. ಆದ್ದರಿಂದ ಕಣ್ಣು ಶಾಸ್ತ್ರ ವಿಹಿತವಾಗಿರುವುದನ್ನಷ್ಟೇ ನೋಡಿದರೆ ಅದು ಸ್ವಸ್ಥತೆ. ಕಿವಿಯಿಂದ ಶಾಸ್ತ್ರ ವಿಹಿತವಾದ ವಾಕ್ಯಗಳನ್ನು ಕೇಳಿದ್ರೆ ಸ್ವಸ್ಥತೆ, ಅದಕ್ಕೆ ವಿರುದ್ಧವಾದದ್ದು ಕೇಳಿದ್ರೆ ಅಸ್ವಸ್ಥತೆ. ಋಷಿಯ ಪ್ರಾರ್ಥನೆಯಲ್ಲಿ ಎರಡೂ ಇದೆ. ನನ್ನ ಇಂದ್ರಿಯಗಳು ಪುಷ್ಟಿಯನ್ನು ಹೊಂದಲಿ, ಆರೋಗ್ಯಯುತವಾಗಿರಲಿ, ಮತ್ತೆ ಇಂದ್ರಿಯಗಳು ಅಧ್ಯಾತ್ಮ ಸಾಧನೆಗೆ ಅನುಕೂಲ ಆಗುವಂತೆ ಪ್ರವರ್ತಿಸಲಿ ಎನ್ನುವುದು ಈ ಪ್ರಾರ್ಥನೆಯ ಇನ್ನೊಂದು ಮುಖ. ಇದಾದ್ಮೇಲೆ ಎರಡನೇ ವಾಕ್ಯದಲ್ಲಿ ಸರ್ವಂ ಬ್ರಹ್ಮೋಪನಿಷದಂ ಮಾಹಂ ಬ್ರಹ್ಮ ನಿರಾಕುರ್ಯಾಂ, ಶ್ರದ್ಧೆಯ ಸುರಕ್ಷೆಗಾಗಿ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಸರ್ವಂ ಬ್ರಹ್ಮೋಪನಿಷದಂ, ಇದೆಲ್ಲವೂ ಉಪನಿಷತ್ ಪ್ರತಿಪಾದ್ಯವಾದ ಬ್ರಹ್ಮವೇ. ಎಂತಹ ಅದ್ಭುತವಾದ ಮಾತು ನೋಡಿ. ಉಪನಿಷತ್ತಿನಲ್ಲಿ ಪರಮಾತ್ಮನಿಗೆ ಬ್ರಹ್ಮ ಅಂತ ಕರೆದಿದ್ದಾರೆ. ಪುರಾಣಗಳಲ್ಲಿ, ಬೇರೆ ಗ್ರಂಥಗಳಲ್ಲಿ ನಾವು ಶಿವ, ವಿಷ್ಣು, ಅಂಬಿಕಾ, ಗಣಪತಿ ಮುಂತಾದ ಶಬ್ದಗಳಿಂದ ಕೇಳಿದ್ರು ಉಪನಿಷತ್ತಿಗೆ ಪ್ರಿಯವಾದ ಶಬ್ದ ಯಾವ್ದಪ್ಪ? ಭಗವಂತನ ಕರೆಯೋದಕ್ಕೆ ಬ್ರಹ್ಮ ಅಂತ. ಬ್ರಹ್ಮ ಅಂದ್ರೆ ನಿರತಿಶಯ ಬೃಹತ್ವಾತ್ ಬ್ರಹ್ಮ ಅಂತ. ನಿರತಿಶಯ ಬೃಹತ್ವ ಅಂದ್ರೆ ದೊಡ್ಡದು, ಅತ್ಯಂತ ದೊಡ್ಡದು ಅಂತ. ಬ್ರಹ್ಮ ಅನ್ನೋ ಶಬ್ದಕ್ಕೆ ಏನರ್ಥ? ಅತ್ಯಂತ ದೊಡ್ಡದು. ಈ ಸೃಷ್ಟಿಯಲ್ಲಿ ಅತ್ಯಂತ ದೊಡ್ಡದು ಯಾವುದು ಅಂದ್ರೆ ಅದೇ ಭಗವಂತ, ಪರಮಾತ್ಮ. ಈ ಭಗವಂತ ಪರಮಾತ್ಮ ಎನ್ನುವುದಕ್ಕೆ ಉಪನಿಷತ್ನಲ್ಲಿ ಬ್ರಹ್ಮ ಅಂತ ಕರೆದಿದ್ದಾರೆ, ಅಥವಾ ಆತ್ಮ ಎಂಬ ಶಬ್ದದಿಂದ ಕರೆದಿದ್ದಾರೆ. ತಸ್ಮಾದ್ವಾ ಏತಸ್ಮಾದಾತ್ಮನಃ, ತಸ್ಮಾದ್ವಾ ಅಂದ್ರೆ ಬ್ರಹ್ಮನಿಂದಲೋ ಅಥವಾ ಈ ಆತ್ಮನಿಂದಲೋ ಸೃಷ್ಟಿಯಾಯಿತು ಅಂತ ಹೇಳುವಾಗ ಆತ್ಮಾಚ ಬ್ರಹ್ಮ ಅಂತ ಶಂಕರ ಭಗವತ್ಪಾದರು ಬರೀತಾರೆ. ಆತ್ಮ ಮತ್ತು ಬ್ರಹ್ಮ ಎರಡು ಒಂದೇ. ಅದು ಉಪನಿಷತ್ ಪ್ರತಿಪಾದ್ಯ ಅಂತ. ಇದ್ರ ಬಗ್ಗೆ ಕೇನೋಪನಿಷತ್ತಲ್ಲಿ ಬರುತ್ತೆ, ಮತ್ತೆ ವಿಚಾರ ಮಾಡೋಣ. ಅಂತಹ ಉಪನಿಷತ್ ಪ್ರತಿಪಾದ್ಯವಾದಂತಹ ಪರಬ್ರಹ್ಮವೇ ಇದೆಲ್ಲವೂ. ಇದೆಲ್ಲವೂ ಅಂದ್ರೇನು? ಈ ಜೀವ ಜಗತ್ತಿನ ರೂಪದಲ್ಲಿ ನಮ್ಮ ಅನುಭವಕ್ಕೆ ಏನೇನು ಬರ್ತಾ ಇದೆಯೋ ಎಲ್ಲ ಕ್ಷೇತ್ರ ಎಂಬುದಾಗಿ ಭಗವದ್ಗೀತೆಯಲ್ಲಿ ಕರೆದಿದ್ದಾನೆ, ಅಪರಾ ಪ್ರಕೃತಿ ಎಂಬುದಾಗಿ ಕರೆದಿದ್ದಾನೆ. ಇವೆಲ್ಲವೂ ಕೂಡ ಉಪನಿಷತ್ ಪ್ರತಿಪಾದ್ಯವಾದ ಬ್ರಹ್ಮ. ಇಂತಹ ಅದ್ಭುತವಾದ ಘೋಷಣೆ ಇದು. ಬಹುಶಃ ಜಗತ್ತಿನ ಯಾವ ತತ್ವಶಾಸ್ತ್ರವಾಗಲಿ, ಧರ್ಮ ಚಿಂತನೆಯಾಗಲಿ, ಮತದ ಚಿಂತನೆಯಾಗಲಿ ಈ ಎತ್ತರದ ಔನ್ನತ್ಯದ ವಿಚಾರಕ್ಕೆ ಹೋಗಿರ್ಲಿಕ್ಕಿಲ್ಲ. ಪರಬ್ರಹ್ಮವೊಂದೇ ಇರೋದು, ಅದಕ್ಕೆ ಹೊರತಾಗಿ ಇನ್ನೊಂದಿಲ್ಲ ಎಂಬುದೇ ಉಪನಿಷತ್ತಿನ ಘೋಷಣೆ. ಸರ್ವಂ ಬ್ರಹ್ಮೋಪನಿಷದಂ. ಸರಿ, ಎಲ್ಲವೂ ಪರಬ್ರಹ್ಮವೇ ಎಂದು ಉಪನಿಷತ್ ಪ್ರತಿಪಾದಿಸ್ತಾ ಇದೆ. ಆದ್ರೆ ನನ್ನ ಮನಸ್ಸಲ್ಲಿ ಸಂದೇಹ ಬಂದ್ರೆ ಅದಕ್ಕೆ ಋಷಿ ಕೇಳ್ತಾ ಇದ್ದಾರೆ, ಮಾಹಂ ಬ್ರಹ್ಮ ನಿರಾಕುರ್ಯಾಂ, ನಾನು ಎಂದೆಂದೂ ಆ ಬ್ರಹ್ಮವನ್ನು ನಿರಾಕರಿಸದೇ ಇರುವಂತಾಗಲಿ ಅಂತ. ಉಪನಿಷತ್ ಪ್ರತಿಪಾದ್ಯವಾದ ಬ್ರಹ್ಮವಸ್ತುವನ್ನ ಸಂಶಯ ದೃಷ್ಟಿಯಿಂದ ನೋಡುವುದು ನನಗೆ ಆಗುವುದಿಲ್ಲ, ಅದನ್ನು ಮಾಡದೇ ಇರಲಿ ನಾನು ಅಂತ. ಇಲ್ಲಿ ಶ್ರದ್ಧೆಯ ಸುರಕ್ಷಿತತೆಗಾಗಿ ಒಂದು ಪ್ರಾರ್ಥನೆ ಮಾಡಿದ್ದಾರೆ.
ಶ್ರದ್ಧೆ ಅಂದ್ರೇನು? ಶ್ರತ್ ದಧಾತಿ ಇತಿ ಶ್ರದ್ಧಾ. ಯಾವುದರಿಂದ ಸತ್ಯವಸ್ತುವಾದ ಪರಮಾತ್ಮನು ಸಿಗುತ್ತಾನೋ ಅದಕ್ಕೆ ಶ್ರದ್ಧೆ ಅಂತ ಹೇಳ್ತಾರೆ. ಶ್ರದ್ಧತ್ವ ಸೌಮ್ಯ ಶ್ರದ್ಧತ್ವ, ಶ್ರದ್ಧೆಯನ್ನು ಪಡ್ಕೋ ಅಂತ ಹೇಳಿ ಗುರು ಶಿಷ್ಯನಿಗೆ ಹೇಳ್ತಾನೆ. ಶ್ರದ್ಧೆ ಆಧಾರದ ಮೇಲೆಯೇ ನಮ್ಮ ಆಧ್ಯಾತ್ಮಿಕ ಸಾಧನೆ ಎನ್ನುವುದು ಆರಂಭದಲ್ಲಿ ನಡೀಬೇಕು. ಕೊನೆಯಲ್ಲಿ ಅನುಭವದಲ್ಲಿ ಅವಸಾನವಾದರೂ ಕೂಡ ಆರಂಭದ ಹೆಜ್ಜೆ ಶ್ರದ್ಧೆ. ಆ ಪರಬ್ರಹ್ಮ ವಸ್ತು ಅನ್ನುವಂಥದ್ದು ಇದೆ, ಅದೇ ಸೃಷ್ಟಿಯನ್ನು ಮಾಡಿದೆ ಎನ್ನುವ ವಿಷಯದಲ್ಲಿ ವೇದ ಪ್ರಮಾಣವಲ್ಲದೆ ಬೇರೆ ಮಾರ್ಗವೇ ಇಲ್ಲ ನಮಗೆ. ಆ ವೇದದಲ್ಲಿ ಮತ್ತು ಗುರುವಾಕ್ಯದಲ್ಲಿ ಶ್ರದ್ಧೆ ಇಲ್ಲ ಅಂದ್ರೆ ಅಧ್ಯಾತ್ಮ ಪಥದಲ್ಲಿ ಹೆಜ್ಜೆ ಇಡ್ಲಿಕ್ಕೆ ಆಗಲ್ಲ. ಅತ್ಯಂತ ಸೂಕ್ಷ್ಮವಾದ ಆತ್ಮವಸ್ತುವನ್ನ ಶ್ರದ್ಧಾ ದಾರಿಯಿಂದ ನಡೆದು ಪಡೆದುಕೊಳ್ಳಬೇಕಾದಂತಹ ಸಂಗತಿ. ತಪ್ಪು ತಿಳ್ಕೊಳ್ಳಕೂಡದು. ಹಾಗಾದ್ರೆ ಬರೀ ಶ್ರದ್ಧೆ ಅಷ್ಟೇ ಇಟ್ಕೊಂಡಿರೋದಾ ಅಂದ್ರೆ ಅಲ್ಲ. ಅದು ಅನುಭವದಲ್ಲಿಯೇ ಸಿಗುವಂಥದ್ದು, ಅನುಭವದಲ್ಲಿಯೇ ಕಂಡುಕೊಳ್ಳೋದು. ಆದ್ರೆ ಹಾಗೆ ಅನುಭವದಲ್ಲಿ ತೋರಿಸುವುದಕ್ಕೆ ಆರಂಭದಲ್ಲಿ ಆಗದೇ ಇರುವುದರಿಂದ ಆರಂಭದಲ್ಲಿ ಶ್ರದ್ಧೆ ಬೇಕು. ಏನ್ ಶ್ರದ್ಧೆ ಬೇಕು? ಭಗವಂತ ಇದ್ದಾನೆ, ಆ ಭಗವಂತನು ಸೃಷ್ಟಿಯನ್ನು ಮಾಡಿದ್ದಾನೆ, ಸಕಲ ಜೀವಗಳ ಅಂತರ್ಯಾಮಿಯಾಗಿದ್ದಾನೆ, ಸಮಷ್ಟಿ ಸೃಷ್ಟಿ ನಿಯಾಮಕನಾಗಿದ್ದಾನೆ, ಅವನು ಕರ್ಮ ಫಲದಾತನಾಗಿದ್ದಾನೆ ಎಂಬುದಾಗಿ ನಾವು ಆಳವಾಗಿ ಒಪ್ಪಿಕೊಳ್ಬೇಕು. ಇನ್ನೊಂದನ್ನು ಒಪ್ಪಿಕೊಳ್ಬೇಕು. ಬ್ರಹ್ಮಜ್ಞಾನಿಯಾದ ಯಾವ ಗುರುಗಳಿದ್ದಾರೆ ಅವರು ಹೇಳ್ತಕ್ಕಂತಹ ವಾಕ್ಯ ತುಂಬಾ ಸತ್ಯವಾದದ್ದು ಅಂತ. ನಮ್ಗೆಲ್ಲರೂ ಗುರುಗಳು ಯಾರು? ಶಂಕರ ಭಗವತ್ಪಾದರು. ಶಂಕರ ಭಗವತ್ಪಾದರು ಏನು ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದ್ದಾರೆ ಅದರಲ್ಲಿ ಎಳ್ಳಷ್ಟು ಸಂಶಯ ಇಲ್ಲ ಎಂಬ ಭಾವವು ಬೇಕಾಗ್ತದೆ. ಅದಕ್ಕೆ ಗುರು ವೇದಾಂತ ವಾಕ್ಯಾದಿಷು ವಿಶ್ವಾಸ ಶ್ರದ್ಧಾ ಎಂಬುದಾಗಿ ಹೇಳ್ತಾರೆ. ಗುರು ಹಾಗೂ ವೇದಾಂತ ವಾಕ್ಯದಲ್ಲಿ ವಿಶ್ವಾಸ ಇಡುವುದು ಶ್ರದ್ಧೆ. ಅದಕ್ಕೆ ಇಲ್ಲಿ ಋಷಿಗಳು ವೇದಾಂತ ವಾಕ್ಯದಲ್ಲಿ ಶ್ರದ್ಧೆಯನ್ನು ಕೇಳ್ತಿದ್ದಾರೆ. ಸರ್ವಂ ಬ್ರಹ್ಮೋಪನಿಷದಂ, ಉಪನಿಷತ್ ಪ್ರತಿಪಾದ್ಯವಾದ ಬ್ರಹ್ಮವೇ ಇದೆಲ್ಲವೋ, ಆ ಬ್ರಹ್ಮವನ್ನ ನಾನು ನಿರಾಕರಣೆ ಮಾಡದೇ ಇರಲಿ, ನನ್ನ ಹೃದಯದಲ್ಲಿ ಅಶ್ರದ್ಧೆ ಹುಟ್ಟದೇ ಇರಲಿ. ಶ್ರದ್ಧಾ ಸೂಕ್ತ ಅಂತಾನೆ ವೇದದಲ್ಲಿ ಒಂದು ಸೂಕ್ತ ಬರ್ತದೆ. ಶ್ರದ್ಧೆ ಎಷ್ಟು ಮಹತ್ವದ್ದು, ಆ ಶ್ರದ್ಧೆಯನ್ನು ಕಳ್ಕೊಳ್ಳದೇ ಇರಲಿ ಎಂಬುದಕ್ಕಾಗಿ ಮಾಡುವ ಪ್ರಾರ್ಥನೆ. ಆದ್ದರಿಂದ ದೇವರಲ್ಲಿ ಏನು ಕೇಳ್ಕೊಳ್ಬೇಕು ನಾವು? ದೇವರೇ, ಎಂದೆಂದು ನಿನ್ನ ಅಸ್ತಿತ್ವದ ಬಗ್ಗೆ, ನಿನ್ನ ಅನುಗ್ರಹತ್ವದ ಬಗ್ಗೆ, ನಿನ್ನ ನಿಯಂತೃತ್ವದ ಬಗ್ಗೆ, ನಿನ್ನ ಅಂತರ್ಯಾಮಿತ್ವದ ಬಗ್ಗೆ, ನಿನ್ನ ಕರ್ಮ ಫಲದಾತೃತ್ವದ ಬಗ್ಗೆ ನನಗೆಂದೆಂದೂ ಸಂಶಯ ಬರದೇ ಇರಲಿ. ವೇದ ಉಪನಿಷತ್ ವಾಕ್ಯಗಳಲ್ಲಿ ಸಂಶಯ ಬರದೇ ಇರಲಿ. ತ್ರಿಕಾಲವಾದ ಸತ್ಯ ಅದು, ಶಾಶ್ವತವಾದ ಸತ್ಯ ಅದು ಎಂಬಂತಹ ಭಾವ ನನ್ನ ಹೃದಯದಲ್ಲಿ ಯಾವತ್ತೂ ಇರಲಿ. ಗೀತೆಯಲ್ಲಿ ಪುನಃ ಪುನಃ ಎಚ್ಚರಿಸಿದ್ದಾನೆ ಕೃಷ್ಣ. ಸಂಶಯಾತ್ಮ ವಿನಶ್ಯತಿ. ಶ್ರದ್ಧೆಯ ಮಹತ್ವವನ್ನ ಮತ್ತೆ ಮತ್ತೆ ಹೇಳಿದ್ದಾನೆ. ಸಂಶಯ ಅನ್ನುವಂಥದ್ದು ನಮ್ಮ ಮನಸ್ಸಲ್ಲಿ ಒಳಗಡೆ ಹೊಕ್ಕಿತ್ತು ಅಂದ್ರೆ ಯಾವ ಸಾಧನೆಯನ್ನು ಮಾಡ್ಲಿಕ್ಕಾಗಲ್ಲ. ಆದ್ರಿಂದ ಮಾಹಂ ಬ್ರಹ್ಮ ನಿರಾಕುರ್ಯಾಂ, ನಾನು ಆ ಪರಬ್ರಹ್ಮ ವಸ್ತುವನ್ನು ನಿರಾಕರಿಸದೇ ಇರಲಿ. ಇದು ಎರಡನೇ ಪ್ರಾರ್ಥನೆ. ಮೂರನೇ ಪ್ರಾರ್ಥನೆ, ಆ ಪರಬ್ರಹ್ಮ ವಸ್ತು ನನ್ನ ನಿರಾಕರಣೆ ಮಾಡದೇ ಇರಲಿ ಅಂತ. ಮಾಮಾ ಬ್ರಹ್ಮ ನಿರಾಕರೋತ್, ಮಾಂ ಬ್ರಹ್ಮ ಮಾ ನಿರಾಕರೋತ್, ನನ್ನನ್ನ ಬ್ರಹ್ಮವು ನಿರಾಕರಿಸದೇ ಇರಲಿ. ಅನಿರಾಕರಣಮಸ್ತು ಅನಿರಾಕರಣಂ ಮೇ ಅಸ್ತು. ಬ್ರಹ್ಮವು ನನ್ನ ನಿರಾಕರಿಸದೇ ಇರಲಿ, ನಾನೂ ಬ್ರಹ್ಮವನ್ನು ನಿರಾಕರಿಸದೇ ಇರಲಿ ಅಂತ. ಈ ಮಾತಿಗೆ ಅರ್ಥ ಏನು? ನಾನು ಬ್ರಹ್ಮವನ್ನು ನಿರಾಕರಿಸದೇ ಇರಲಿ ಅಂದ್ರೆ ಬ್ರಹ್ಮದ ಬಗ್ಗೆ ನನಗೆ ಅಶ್ರದ್ಧೆ ಉಂಟಾಗದೇ ಇರಲಿ. ಬ್ರಹ್ಮವು ನನ್ನ ನಿರಾಕರಿಸದೇ ಇರಲಿ ಅನ್ನುವ ಮಾತಿಗೆ ಏನರ್ಥ? ಬ್ರಹ್ಮವು ನನ್ನ ಮೇಲೆ ಸದಾ ಅನುಗ್ರಹವನ್ನು ಮಾಡಲಿ. ಬ್ರಹ್ಮದ ಅನುಗ್ರಹ ಸದಾ ನನ್ನ ಮೇಲೆ ಇರಲಿ ಅಂತ. ಏನು ಅನುಗ್ರಹ ಮಾಡ್ಲಿಕ್ಕೆ ಸಾಧ್ಯ ಬ್ರಹ್ಮ ಅಂದ್ರೆ? ಸಾಧನಾ ಮಾರ್ಗದಲ್ಲಿ ಉಂಟಾಗತಕ್ಕಂಥ ವಿಘ್ನಗಳು, ಪ್ರತಿಬಂಧಕಗಳನ್ನು ನಿವೃತ್ತಿ ಮಾಡಲಿ ಅಂತ.
ಜ್ಞಾನವನ್ನು ಉತ್ಪತ್ತಿ ಮಾಡುವುದಕ್ಕೆ ಗುರು ಶಾಸ್ತ್ರದ ಸಹಾಯದಿಂದ ಮಾಡತಕ್ಕಂಥ ಶ್ರವಣ ಮನ ನಿಧಿಧ್ಯಾಸನವೇ ಕಾರಣವಾಗುತ್ತೆ. ಆದ್ರೆ ಅದ್ರಿಗೆ ಪರಮಾತ್ಮನು ಏನು ಮಾಡಬಹುದಪ್ಪ ಅಂದ್ರೆ ಆ ಮಾರ್ಗದಲ್ಲಿ ಉಂಟಾಗತಕ್ಕಂತಹ ಪ್ರತಿಬಂಧಕ, ವಿಘ್ನ, ಅಡ್ಡಿ ಅಂತ ನಾವೇನು ಕರಿತೇವೆ, ಅದನ್ನು ನಿವಾರಣೆ ಮಾಡುವ ಶಕ್ತಿ ಅವನಿಗಿದೆ. ಒಂದ್ಸಲ ಕೃಷ್ಣ